ಲಿವರ್ ಫ್ರೈ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಆಲ್ಮೋಸ್ಟ್ ನಾನ್ ವೆಜ್ ಯಾರು ಇಷ್ಟಪಡ್ತಾರೋ ಅವ್ರಿಗೆಲ್ಲ ಇಷ್ಟ ಆಗುತ್ತೆ. ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಫಸ್ಟು ಪ್ಯಾನ್‌ಗೆ ಎಣ್ಣೆನ ಹಾಕ್ಕೊಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ 1ರಿಂದ 2 ಇದ್ರೆ ಸಾಕು. ಆಮೇಲೆ ಲಿವರ್, ಲಿವರ್ ಮತ್ತೆ ಗುಂಡ್ಗೆಕಾಯಿ ಮಿಕ್ಸ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಶಿನ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ಪ್ಯಾಕೆಟಲ್ಲಿ ಬರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅಷ್ಟು ಟೇಸ್ಟಿಯಾಗಿರಲ್ಲ. ನಾವೇ ನಮ್ಮ ಕೈಯಾರೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಕೊಂಡು ಅಂದ್ರೆ ಕುಟ್ಕೊಂಡು ಹಾಕಿದ್ರೆ ತುಂಬಾ ಟೇಸ್ಟಿ ಅಂದ್ರೆ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ಅದಾದ್ಮೇಲೆ ಅರಿಶಿಣದ ಪುಡಿ, ಖಾರದ ಪುಡಿ, ಆಮೇಲೆ ಚಿಕನ್ ಮಸಾಲ, ಗರಂ ಮಸಾಲ, ಪೆಪ್ಪರ್ ಪೌಡರ್‌ನ ಹಾಕ್ಬಿಟ್ಟು ಮತ್ತೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಮೇನ್ ಥಿಂಗ್ ಏನಂದ್ರೆ, ಯಾವುದೇ ಕಾರಣಕ್ಕೂ ಪೌಡರ್‌ಗಳು ಜಾಸ್ತಿ ಕ್ವಾಂಟಿಟಿಲಿ ಇರಬಾರ್ದು. ಎಲ್ಲ ಹಾಫ್ ಹಾಫ್ ಸ್ಪೂನ್ ಅಂದ್ರೆ 1 ಕೆಜಿಗೆ ಹಾಫ್ ಹಾಫ್ ಸ್ಪೂನ್ ಇದ್ರೆ ಸಾಕು. ಹಾಫ್ ಸ್ಪೂನ್‌ಗಿಂತ ಕಡಿಮೆ ಇದ್ರೂ ಓಕೆ. ಬಟ್ ಜಾಸ್ತಿ ಇರಬಾರ್ದು. ಮತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಪ್ಲೇಟ್ ಮುಚ್ಚಿ. ನೆಕ್ಸ್ಟ್ ಏನು ಅಂದರೆ ಲಾಸ್ಟಿಗೆ ಅಂದರೆ ನಮಗೆ ಪೆಪ್ಪರ್ ಫ್ಲೇವರ್ ಬರಬೇಕಲ್ವಾ? ಸೊ ಪೆಪ್ಪರ್ ಪೌಡರ್ ಆ್ಯಂಡ್ ಈ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಡ್ರೈ ಆಗೋವರೆಗೂ ಫ್ಲೇಮ್ ಜೋರಾಗಿ ಇಟ್ಕೊಂಡು ರೋಸ್ಟ್ ಮಾಡಬೇಕು. ಈಗ ನೋಡಿ ಫುಲ್ ಘಮ 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 ಟೇಸ್ಟಿ ಆಗಿರೋ ಅಂಥ ಚಿಕನ್ ಲಿವರ್ ಫ್ರೈ ರೆಡಿ ಆಯಿತು. ಇಷ್ಟೇ ನೋಡಿ ಸಿಂಪಲಾಗಿ ಮಾಡ್ಕೊಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.